ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ RR ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಟೀ ಮಾಡ್ತಾ ಇದ್ದೀನಿ. ಸಾಧಾರಣವಾಗಿ ಎಲ್ರಿಗೂ ಟೀ ಮಾಡಲಿಕ್ಕೆ ಗೊತ್ತಿರುತ್ತೆ, ಆದರೂ ಹೋಟೆಲ್ನಲ್ಲಿ ಸಿಗುವಷ್ಟು ಟೇಸ್ಟ್ ಇರಲ್ಲ. ನಾನಿವತ್ತು ಮಾಡುವ ಹಾಗೆ ಒಮ್ಮೆ ಮಾಡಿ ನೋಡಿ. ಟೀ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಇದನ್ನು ತುಂಬ ಸುಲಭವಾಗಿ ಮಾಡಬಹುದು. ಹಾಗಾದರೆ ಈ ಟೀಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲು ಒಂದು ಪಾತ್ರೆಗೆ 2 ಕಪ್ ಹಾಲು ಹಾಕೋಬೇಕು. ನಾನಿವತ್ತು 2 ಟೀಯನ್ನು ಮಾಡ್ತಾ ಇದ್ದೀನಿ, ಅದರಿಂದ 2 ಕಪ್ ಹಾಲು ತಗೊಳ್ಳಿ. ಹಾಲು ಬಿಸಿ ಆದ ನಂತರ ಅದಕ್ಕೆ 2 ಟೀ ಸ್ಪೂನ್ ಸಕ್ಕರೆ ಹಾಕೋಬೇಕು. ನಿಮ್ಮ ಸಿಹಿಗೆ ತಕ್ಕಂತೆ ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಲು ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಟೀ ಪುಡಿ ಹಾಕೋಬೇಕು. ನಂತರ ಈ ಹಾಲನ್ನು ಕುದಿಯಲು ಬಿಡಿ. ಈ ಟೀಗೆ ನಾವು ಡಿಕಾಕ್ಷನ್ ಮಾಡಲ್ಲ, ಹಾಲಿಗೆ ಟೀ ಪುಡಿ ಹಾಕಿ ಕುದಿಸ್ತೀವಿ. ಹಾಲು ಚೆನ್ನಾಗಿ ಕುದಿ ಬರುವಾಗ ಅದಕ್ಕೆ 1 ಏಲಕ್ಕಿಯನ್ನು ಹಾಕಿ, 2 ಟೀಗೆ 1 ಏಲಕ್ಕಿ ಹಾಗೆ ಹಾಕೋಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 2 ನಿಮಿಷ ಮತ್ತೆ ಕುದಿಸ್ಕೋಬೇಕು. ಟೀ ಪುಡಿಯ ಡಿಕಾಕ್ಷನ್ ಎಲ್ಲ ಇಳಿದ ನಂತರ ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕು. ನಂತರ ಈ ಟೀಯನ್ನು ಇನ್ನೊಂದು ಪಾತ್ರೆಗೆ ಹಾಕಿ 2 ಸಲ ಆಚೆ ಈಚೆ ಒಡ್ಕೋಬೇಕು. ಹೀಗೆ ಒಡೆಯೋದ್ರಿಂದ ಟೀ ತುಂಬ ಟೇಸ್ಟಿ ಆಗುತ್ತೆ. ನಂತರ ಇದನ್ನು ಒಂದು ಗ್ಲಾಸಿಗೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಈಗ ತುಂಬ ರುಚಿಕರವಾದ ಟೀ ರೆಡಿಯಾಗಿದೆ. ಹೋಟೆಲಲ್ಲಿ ಸಿಗುವ ಅದೇ ರುಚಿಯಲ್ಲಿ ಇರುತ್ತೆ ಈ ಟೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.